ಪಂಚ ಗ್ಯಾರಂಟಿಗಳಿಂದಲೇ ಬಿಜೆಪಿ ಜೆಡಿಎಸ್ಗೆ ಪಂಚ್ ಕೊಟ್ಟು ಅಧಿಕಾರಕ್ಕೆ ಬಂದಿತ್ತು ಕಾಂಗ್ರೆಸ್. ಆದರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಲೆಕ್ಕಾಚಾರ ಕೂಡ ಉಲ್ಟಾ ಹೊಡೆದಿದೆ. ಅದಕ್ಕೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಕತ್ತರಿ ಹಾಕೋದಕ್ಕೆ ಮುಂದಾಗಿದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಯಾಕಂದರೆ ಸರ್ಕಾರ ಕಳೆದ 2 ತಿಂಗಳ ಹಣವನ್ನು ನಮಗೆ ಹಾಕಿರೋ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅನ್ನುವಂಥ ಆರೋಪವನ್ನು ಗೃಹಲಕ್ಷ್ಮಿಯರು ಸರ್ಕಾರದ ವಿರುದ್ಧನೇ ಮಾಡ್ತಾ ಇದ್ದಾರೆ. 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. 2,000 ಇಲ್ಲ, 5 ಪೈಸಾನೂ ಇಲ್ಲ. ರಾಜ್ಯ ವಿಧಾನಸಭೆ ಅಖಾಡದಲ್ಲಿ ಗ್ಯಾರಂಟಿ ಬಾಣ ಬಿಟ್ಟು ಅಧಿಕಾರದ ಗದ್ದುಗೆ ಏರಿದೆ ಕಾಂಗ್ರೆಸ್. ಅಖಾಡದಲ್ಲಿ ಗ್ಯಾರಂಟಿ ಅಸ್ತ್ರ ಹೂಡಿ ಬಹುಮತ ಪಡೆದು ಆಡಳಿತ ನಡೆಸುತ್ತಿದೆ. ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಜಾರಿನೂ ಮಾಡ್ತು. ಆದರೆ ಈ ಗ್ಯಾರಂಟಿಗಳೆಲ್ಲ ಲೋಕಸಭೆ ಎಲೆಕ್ಷನ್ವರೆಗೂ ಮಾತ್ರ ಅಂತ ಕಮಲ ಪಡೆ ಹೇಳ್ತಾನೆ ಬಂದಿತ್ತು. ಸದ್ಯ ಬಿಜೆಪಿಗರ ಭವಿಷ್ಯ ನಿಜವಾಗುತ್ತಾ ಅನ್ನೋ ಹಾಗಿದೆ ಸರ್ಕಾರದ ನಡೆ. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆ ಹೊರಲಾರದಷ್ಟಾಗಿದೆ. ಹಣವಿಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಸಾಕೋದಿಕ್ಕೆ ಒದ್ದಾಡ್ತಿದೆ. ಈ ಹೆಚ್ಚಿನ ಹಣಕ್ಕಾಗಿ ಚುನಾವಣಾ ಆಯೋಗಕ್ಕೂ ಪತ್ರವನ್ನ ಬರೆದಿದೆಯಂತೆ ಸರ್ಕಾರ. ಇದರ ಮಧ್ಯೆ ಲೋಕಸಭೆಯಲ್ಲಿ ಕಡಿಮೆ ಸ್ಥಾನ ಬಂದಿದ್ದು ಮತ್ತಷ್ಟು ಕಂಗೆಡಿಸಿದೆ. ಹೀಗಾಗಿ 5 ಯೋಜನೆಗಳಿಗೆ ಕೊಡ್ತಾರಾ ಅನ್ನುವ ಗ್ಯಾರಂಟಿ ಅನುಮಾನ ಕಾಡ್ತಿದೆ. ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಬಳಿಕವೂ ಮತದಾರ ಕೈಕೊಟ್ಟಿದ್ದಾನೆ ಅನ್ನೋದು ಕಾಂಗ್ರೆಸ್ ನಂಬಿಕೆ. ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿಯದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ನಿರಾಸಕ್ತಿ ಎನ್ನಲಾಗ್ತಿದೆ. ಇನ್ನು ಬೋಗಸ್ ದಾಖಲೆ ನೀಡಿದವರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು 100% ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಕೊಡಲು ಚಿಂತನೆ ನಡೆದಿದೆ. ಹೀಗಾಗಿ ಎಲ್ಲಾ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಸರ್ಕಾರ ಅನ್ನುವ ಮಾತುಗಳು ಕೇಳಿಬರ್ತಿವೆ. ಹೆಣ್ಮಕ್ಕಳ ಕೈ ಬಲಪಡಿಸಬೇಕು ಅಂತಿದ್ದ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದ ಹಣಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ ಆಗ್ತಿದೆ ಅನ್ನೋ ಕಾರಣಕ್ಕೆ ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಹಣ ಹಾಕ್ತಿಲ್ಲ. 40% ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಹಾಕಿದ್ದು 60% ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆದಿದೆ. 15% ಫಲಾನುಭವಿಗಳ ಕಡಿತಕ್ಕೆ ಪ್ಲಾನ್ ನಡೀತಿದೆ ಎನ್ನಲಾಗಿದೆ. ಆದರೆ ಯೋಜನೆಗೆ ಹೆಸರು ಸೇರಿಸಲು ಸಾಕಷ್ಟು ಒದ್ದಾಡಿದ್ವಿ. ಈಗ ನೋಡಿದ್ರೆ ಹಣ ಬರ್ತಿಲ್ಲ ಅಂತ ಅಸಮಾಧಾನ ಹೊರಹಾಕ್ತಿದ್ದಾರೆ ಗೃಹಲಕ್ಷ್ಮಿಯರು. 3 ತಿಂಗಳು ಬಂತು, ಅಕ್ಕಿ ಕಾಸು ಬಂತು, ಈ ಕಾಸು ಬಂತು, ಆಮೇಲೆ ನಿಂತೋಗಿದೆ. ಇವಾಗ ಹೋಗಿ ಕೇಳಿದ್ರೆ ನಿಂತೋಗಿದೆ ಅಂದ್ರು. ಅಕ್ಕಿ ಕಾಸು ಇಲ್ಲ, 2,000 ರೂಪಾಯಿಯೂ ಇಲ್ಲ, ಯಾವುದೂ ಇಲ್ಲ. ತಿಂಗಳ ಎಲೆಕ್ಷನ್ದಾಗ ಇನ್ನು 5 ದಿನ ಅದನ್ನೆಲ್ಲ ಹಾಕಿದ್ರಪ್ಪ, ತಿರುಗಿ ಬಿದ್ದಿಲ್ಲ. ಮೊದಲು 3-4-5 ಸಲ ಹೆಚ್ಚಿಗೆಂಡಿವ್ರಿ, ತಿರುಗಿ ಇಲ್ಲ. ಅಮ್ಮ ನಮ್ಮ ದುಡ್ಡು ಬಂದಿಲ್ಲ, ಹೋಗ್ರಿ ನೀವು ಇದಕ್ಕೆ ಹೋಗಿ ಕೇಳ್ರಿ ಅಂತ ಬರ್ತಾ ಇಲ್ಲಪ್ಪ. ಸುಮಾರು ಜನದಲ್ಲಿ ಪೋಸ್ಟ್ ಆಫೀಸ್ ಹತ್ರ ಬೆಂಗಳೂರು ಒಂದಲ್ಲಿ ನೋಡಿದ್ದೀರಲ್ಲ, 2,000 ರೂಪಾಯಿ ಬರ್ತಿತ್ತು, ಈಗ ಬರ್ತಾ ಇಲ್ಲ. 3 ತಿಂಗಳಿಂದ ಅಕ್ಕಿ ದುಡ್ಡು ಬಂದಿಲ್ಲ, 3 ತಿಂಗಳಿಂದ ಗೃಹಲಕ್ಷ್ಮಿದು 2,000 ರೂಪಾಯಿನೂ ಬಂದಿಲ್ಲ. ಆದ್ರೆ ಹೋಗಿ ಕೇಳ್ದೋ, ಬರ್ತದೆ ಆಗ್ತಾರೆ ಅಂತಾರೆ, ತಿರ್ಗಾ ಬಂದೇ ಇಲ್ಲ. ಬಂದಿಲ್ರಿ ಸರ್, 2 ತಿಂಗಳಾತ್ರಿ ಬಂದಿಲ್ಲ. ಅದ್ರಲಿಂತ್ರ ಬಡವರು ಹೊಟ್ಟಿಗೆ ಭಾಳ ಅನುಕೂಲ ಆಗಿತ್ತು ಸರ್. ಅದು 2,000 ರೂಪಾಯಿ ಈಗ ಅದು ಬಂದ್ ಆಗಿದ್ದಕ್ಕೆ ಭಾಳ ತೊಂದರೆ ಆಗೈತ್ರಿ ದುಡ್ಕೊಂತಿನವ್ರು ಹೆಣ್ಮಕ್ಳಿಗೆ. ಗೃಹಜ್ಯೋತಿ ಯೋಜನೆಗೂ ಸರ್ಕಾರ ಬ್ರೇಕ್. ಗೃಹಲಕ್ಷ್ಮಿ ಮಾತ್ರವಲ್ಲ, ಗೃಹಜ್ಯೋತಿ ಯೋಜನೆಗೂ ಸರ್ಕಾರ ಬ್ರೇಕ್ ಹಾಕುವುದು ಪಕ್ಕಾ ಎನ್ನಲಾಗ್ತಿದೆ. ಅದಕ್ಕೆ ವಿದ್ಯುತ್ ಇಲಾಖೆ ಸರ್ಕಾರ ಬರೆದ ಪತ್ರವೇ ಸಾಕ್ಷಿ. ಹಾಗಾದ್ರೆ ಇಂಧನ ಇಲಾಖೆ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕ ಸರ್ಕಾರದ ಅಧೀನಕ್ಕೆ ಒಳಪಟ್ಟ ಸರ್ಕಾರಿ ಕಚೇರಿಗಳು ಹಾಗೂ ಬೀದಿ ದೀಪಗಳ ಬಿಲ್ ವಿದ್ಯುತ್ ಕಂಪನಿಗಳಿಗೆ ಬರ್ತಿಲ್ಲ. ಬ್ಯಾಂಕ್ನಲ್ಲಿ ಸಾಲ ಪಡೆದು ವಿದ್ಯುತ್ ಕಂಪನಿಗಳ ದೈನಂದಿನ ವೆಚ್ಚ ಭರಿಸಲಾಗ್ತಿದೆ. ವಿದ್ಯುತ್ ಉತ್ಪಾದಕರಿಗೆ ಸರಿಯಾದ ಸಮಯಕ್ಕೆ ಶುಲ್ಕ ಪಾವತಿಸಲು ಆಗ್ತಿಲ್ಲ. ಹೀಗಾಗಿ ಲೇಟ್ ಪೇಮೆಂಟ್ ಸರ್ಚಾರ್ಜ್ ಅನ್ನ ವಿದ್ಯುತ್ ಉತ್ಪಾದಕರಿಗೆ ಪಾವತಿಸುತ್ತಿವೆ. ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಬೇಕು. ವಿದ್ಯುತ್ ಕಂಪನಿಗಳು ಈಗಾಗಲೇ ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿವೆ. ವಿದ್ಯುತ್ ಖರೀದಿ ಶುಲ್ಕವನ್ನ ಪಾವತಿಸಲು ಹಾಗೂ ಕಂಪನಿಯ ಇತರೆ ವೆಚ್ಚ ಭರಿಸಲು ಕಷ್ಟಕರವಾಗಿದ್ದು ಬಾಕಿ ಪಾವತಿಸಿ. ಈಗಾಗಲೇ ಇಂಧನ ಇಲಾಖೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದು ಸರ್ಕಾರಕ್ಕೆ ಹಣ ಬಿಡುಗಡೆಗೆ ಒತ್ತಡ ಹೇರ್ತಿದೆ. 200 ಯೂನಿಟ್ ಫ್ರೀ ಕೊಟ್ಟಿದ್ದರಿಂದ ಮತ್ತಷ್ಟು ಹೊರೆಯಾಗಿದ್ದು ಯೂನಿಟ್ ಕಡಿತಗೊಳಿಸಲು ಚಿಂತನೆ ನಡೆಸಿದೆ. ಈಗಾಗಲೇ ಅನ್ನಭಾಗ್ಯ ಯೋಜನೆಯಡಿ 5 ಕೆಜಿ ಮಾತ್ರ ಅಕ್ಕಿ ಕೊಡಲಾಗ್ತಿದೆ. 10 ಕೆಜಿ ಬದಲು 5 ಕೆಜಿ ಅಕ್ಕಿ ಕೊಡ್ತಿದ್ದು, ಉಳಿದ 5 ಕೆಜಿ ಅಕ್ಕಿಗೆ ಹಣ ಕೊಡುವ ಭರವಸೆ ಕೊಟ್ಟಿತ್ತು. ಆದರೆ ಅಕ್ಕಿ ಹಣ ಕೂಡ ಸರಿಯಾಗಿ ಜಮಾ ಆಗ್ತಿಲ್ಲ. ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಸಂಕಷ್ಟ ಎದುರಾಗಿದೆ. ಡೀಸೆಲ್ ಹಾಗೂ ಇತರೆ ಖರ್ಚುಗಳಿಗೆ ಪರದಾಡ್ತಿದ್ದು ಹಣ ಹೊಂದಿಸಲು ಇಲಾಖೆ ಹೆಣಗಾಡ್ತಿದೆ. ಸರ್ಕಾರಕ್ಕೂ ಶಕ್ತಿ ಯೋಜನೆ ಬಿಸಿ ತುಪ್ಪವಾಗಿದೆ.
ಸಾರಿಗೆ ನಿಗಮಗಳ ಒತ್ತಡ ಹಾಗೂ ನಷ್ಟದಿಂದಾಗಿ ಶಕ್ತಿ ಯೋಜನೆಗೂ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಪ್ರತಿ ತಿಂಗಳು ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ನೀಡುವ ಯೋಜನೆ ಇದಾಗಿದೆ. ಈ ಯೋಜನೆಗೂ ಕೋಟ್ಯಾಂತರ ರೂಪಾಯಿ ವ್ಯಯಿಸಲಾಗ್ತಿದೆ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ನಷ್ಟವಾಗಲಿದ್ದು, ಯುವ ನಿಧಿ ಯೋಜನೆಗೂ ಕೋಕ್ ಕೊಡುವ ಸಾಧ್ಯತೆ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಬಳಿಕವೂ ಮತದಾರ ಕೈಕೊಟ್ಟಿದ್ದಾನೆ ಅನ್ನೋದು ಕಾಂಗ್ರೆಸ್ ನಂಬಿಕೆ. ಗ್ಯಾರಂಟಿ ಫಲಾನುಭವಿಗಳು ಕೈ ಹಿಡಿಯದ ಹಿನ್ನೆಲೆಯಲ್ಲಿ ಸರ್ಕಾರದಲ್ಲಿ ನಿರಾಸಕ್ತಿ ಎನ್ನಲಾಗ್ತಿದೆ. ಮುಂದೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.